ವೆಲ್ಕಮ್ ಬ್ಯಾಕ್. 10 ದಿನಗಳಲ್ಲಿ ಟಿಬಿ ಡ್ಯಾಂ ಗೇಟ್ ಅನ್ನು ಬದಲಾಯಿಸಿದ್ದೀವಿ. 6 ದಿನಗಳಲ್ಲಿ ರಾಜ್ಯದ ಎಲ್ಲಾ ಡ್ಯಾಂಗಳ ಗೇಟ್ ಅನ್ನು ಬದಲಾವಣೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. 10 ದಿನಗಳಲ್ಲಿ ಟಿಬಿ ಡ್ಯಾಂ ಗೇಟ್ ನ ಬದಲಾವಣೆ ಮಾಡಿದ್ದೀವಿ ನಾವು. ಅದೇ ರೀತಿ ರಾಜ್ಯದ ಎಲ್ಲಾ ಡ್ಯಾಂಗಳ ಗೇಟ್ ಅನ್ನ ಬದಲಾವಣೆ ಮಾಡ್ತೀವಿ. 6 ತಿಂಗಳು ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. 6 ತಿಂಗಳಲ್ಲಿ ಎಲ್ಲ ಡ್ಯಾಂಗಳ ಗೇಟ್ ಅನ್ನು ಬದಲಾವಣೆ ಮಾಡ್ತೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಟೀಕೆಗಳನ್ನು ನಾನು ಸ್ವಾಗತ ಮಾಡ್ತೀನಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ವಿಪಕ್ಷಗಳಿಗೆ ಕೌಂಟರ್ ಕೊಟ್ಟಿದ್ದಾರೆ. ತುಂಗಭದ್ರಲ್ಲಿ ಹೋಗಿದ್ದೆ, ತಾವೆಲ್ಲ ಗಮನಿಸಿದ್ದೀರಿ. ನಾನು ಗೇಟ್ 19ನೇ ಗೇಟ್ ಬಿಟ್ಟೋದಾಗ ಏನ್ ಮಾತಾಡಿದ್ದೆ ವಿರೋಧ ಪಾರ್ಟಿ ಟೀಕೆ ಮಾಡಿದ್ದೆ. ತಕ್ಷಣ ಹೋಗಿ ಬರೀ ಒಂದು 10 ದಿನದಲ್ಲೇ ಒಂದು ಗೇಟ್ಗೆ ಬದಲಾವಣೆ ಮಾಡಿದೆ. ಆವತ್ತೇ ತೀರ್ಮಾನ ಮಾಡಿದೆ 19 ಗೇಟ್ಗಳನ್ನು ಕೂಡ ಬದಲಾಯಿಸಬೇಕು. ಇಡೀ ರಾಜ್ಯದ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಬೇಕು ಒಂದು ಅಧ್ಯಯನ ಮಾಡಿದ್ದೇನೆ. ಸುಮಾರು 6-7 ತಿಂಗಳಲ್ಲೇ ಎಲ್ಲ ತೀರ್ಮಾನ ಮಾಡಿ ಒಂದು ವರ್ಷದೊಳಗಡೆ ಎಲ್ಲ ಗೇಟ್ಗಳು ಬದಲಾವಣೆ ಮಾಡಿ ಮೊನ್ನೆ ನಾನು ತುಂಗಭದ್ರಲ್ಲಿ ಹೋಗಿದ್ದೆ, ತಾವೆಲ್ಲ ಗಮನಿಸಿದ್ದೀವಿ. ಬಿಡದಿ ಟೌನ್ಶಿಪ್ ಜಟಾಪಟಿ ಹೇಗಿದೆ? ಅಪ್ಪಿಕೋ ಚಳವಳಿ ರೊಚ್ಚಿಗೆದ್ದ ಬನ್ನಿಗಿರಿ ಜನ, ನೂರಾರು ಜನ ಜಮಾವಣೆ. ಇಂದು ಇಡೀ ದಿನ ಏನೇನಾಗುತ್ತೆ, ಮುಂದಿನ ಹೋರಾಟ ಹೇಗಿರುತ್ತೆ? ಬಿಡದಿ ಬಡಿದಾಟದ ಸ್ಟೋರಿ ಇದು. ದಿನೇ ದಿನೇ ಹೆಚ್ಚಾಗ್ತಿದೆ ಟೌನ್ಶಿಪ್ ಮಹಾಯುದ್ಧ. ಬಿಡದಿಯ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳುವಳಿ ನಡೀತಾ ಇದೆ. ಮರಗಳನ್ನ ಅಪ್ಪಿ ಯೋಜನೆ ನಿಲ್ಲಿಸಿ ಅಂತ ರೈತರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಈ ಟೌನ್ಶಿಪ್ ಮಹಾಯುದ್ಧ ಮುಂದುವರೆದಿದೆ. ಇವತ್ತು ಬಿಡದಿಯ ಬನ್ನಿಗಿರಿ ಗ್ರಾಮದಲ್ಲಿ ಅಪ್ಪಿಕೋ ಚಳುವಳಿಗೆ ಕರೆ ಕೊಡಲಾಗಿತ್ತು. ಈಗ ಅಪ್ಪಿಕೋ ಚಳುವಳಿ ನಡೀತಾ ಇದೆ. ಮರಗಳನ್ನ ಅಪ್ಪಿ ಯೋಜನೆ ನಿಲ್ಲಿಸಿ ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಭೈರಮಂಗಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಭೇಟಿಯ ಬೆನ್ನಲ್ಲೇ ಹೋರಾಟ ಏನಿದೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ರಕ್ತವನ್ನ ಕೊಟ್ಟೇವು, ಭೂಮಿಯನ್ನ ಬಿಡೆವು ಅಂತ ಹೇಳ್ತಿದ್ದಾರೆ ರೈತರು. ಅಂದ್ರೆ ಜೀವ ಬಿಟ್ಟೇವು, ಭೂಮಿಯನ್ನ ಬಿಡೆವು ಅಂತ. ಬಿಡದಿಯ ಟೌನ್ಶಿಪ್ಗೆ ಹೆಚ್ಚಾಯಿತು ರೈತರ ವಿರೋಧ. ಯಾವ ರೀತಿ ಅಂತಂದ್ರೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿದ್ದಾರೆ ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭೈರಮಂಗಲಕ್ಕೆ ಬಂದು ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ಅಪ್ಪಿಕೋ ಚಳವಳಿ ಇರುವಂಥದ್ದು ನೋಡಿ. ಎಲ್ಲ ರೈತರು ಮರಗಳನ್ನು ಅಪ್ಪಿಕೊಂಡು ರಕ್ತವನ್ನ ಕೊಟ್ಟೇವು, ಭೂಮಿಯನ್ನ ಬಿಡೇವು ಅಂತ ಘೋಷಣೆಯನ್ನ ಕೂಗಿದ್ದಾರೆ. ನಾವು ಪರಿಸರ ಉಳಿಸ್ಕೊಳಕ್ ಬಂದಿದೀವಿ. ನಮ್ಮ ಒಂದು ಜೀವನ ನಾವು ಕಟ್ಕೊಳಕ್ ಬಂದಿದೀವಿ. ನಾವ್ ಯಾವತ್ತೂ ನಮ್ಮ ಹೆಣ್ಣಿನ ಮೇಲೆ ನಾವು ಜೀವನ ಕಟ್ಕೊಂಡೇ ಕಟ್ಕೋತೀವಿ. ನಾವು ಭೂಮಿ ಮಾತ್ರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಬಿಡಿ. ಡಿಕೆ ಶಿವಕುಮಾರ್ ಮೇಲೆ ವಿ ಸೋಮಣ್ಣ ಒತ್ತಡವನ್ನ ಹಾಕಿದ್ದಾರೆ. ಬಿಡ್ಬಿಡಿ ಯೋಜನೆಯನ್ನ, ಈ ಯೋಜನೆ ಕೈಬಿಡಿ. ಮುಂದಿನ ಯೋಜನೆಗಳು ಸಾಕಷ್ಟಿವೆ. ಎಲ್ಲ ಒಂದ್ ಕಡೆ ಹಠಕ್ ಬೀಳೋದು ಬೇಡ. ಎಚ್.ಡಿ. ಕುಮಾರಸ್ವಾಮಿ, ದೇವೇಗೌಡರು ಯೋಜನೆ ಬೇಡ ಅಂತ ಹೇಳ್ತಿದ್ದಾರೆ. ಶಿವಕುಮಾರ್ ಮೇಲೆ ಕೇಂದ್ರ ಸಚಿವ ವಿ ಸೋಮಣ್ಣ ಒತ್ತಡವನ್ನ ಹಾಕಿರುವಂತದ್ದು. ಬಿಟ್ಬಿಡಿ ಯೋಜನೆ, ಎಲ್ಲೋ ಒಂದ್ ಕಡೆ ಯೋಜನೆ ಇದ್ದೇ ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಡಿಕೆ ಶಿವಕುಮಾರ್ಗೆ ವಿ ಸೋಮಣ್ಣ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ಸಾರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶಿವಕುಮಾರ್ ಅವರು ಎಲ್ಲ ಒಂದ್ ಕಡೆ ಇವರು ಒಬ್ಬರಿಗೊಬ್ಬರಿಗೆ ಹಟ್ಟಿಗೆ ಬಿದ್ದು ಇದು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶ ನೋಡಿ. ಅದನ್ನೇ ನೀವು ಇನ್ನೊಂದು 10 ಕಿಲೋಮೀಟರ್ ಮುಂದಕ್ಕೆ ಉಪನಗರಗಳನ್ನ ಮಾಡೋದು. ರಾಜ್ಯದ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೆ ಯಾರಿಗೂ ಯಾವುದೂ ಶಾಶ್ವತ ಅಲ್ಲ. ಯೋಜನೆಗಳು ಕಾರ್ಯರೂಪಕ್ಕೆ ಬರಬೇಕಾದ್ರೆ ಆ ಯೋಜನೆಗಳನ್ನು ಮಾಡ್ತಕ್ಕಂಥ ಪ್ರದೇಶವನ್ನು ಯಾರು ಕೊಡ್ತಾರೆ ರೈತರು, ಅವರ ಮನಸ್ಸಿನಲ್ಲೂ ಕೂಡ ಎಲ್ಲ ಒಂದು ಕಡೆ ನೋವನ್ನು ಮಾಡ್ತಕ್ಕಂಥ ಸಮಂಜಸ ಅಲ್ಲ. ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ಅದನ್ನು ಇನ್ನೊಂದು 10-20 ಕಿಲೋಮೀಟ್ರ್ ಮುಂದಕ್ಕೆ ಹೋಗಿ. ನಿಜ ಬೆಳೀತಾ ಇದೆ ಬೆಂಗಳೂರು. ಒಂದು ಲೇಔಟ್ ಮಾಡೋದ್ರಿಂದ ಏನೆಲ್ಲವೂ ಕೂಡ ಆಗೋದಿಲ್ಲ. ಒಂದು ಉಪನಗರಗಳ ಅವಶ್ಯಕತೆ ಇದೆ, ಸ್ಯಾಟಲೈಟ್ ಟೌನ್ಗಳ ಅವಶ್ಯಕತೆ ಇದೆ. ಈ ನಗರಗಳಿಗೆ ಆದ್ಯತೆ ಕೊಡುವಾಗ ರೈತರ ಅಲ್ಲಿನ ಭಾಗದ ಜನರ ಸಮಸ್ಯೆಗಳಿಗೆ ಒತ್ತು ಕೊಟ್ಟು ಅದನ್ನು ದಯವಿಟ್ಟು ಕೈ ಬಿಟ್ಟು ಬೇರೆ ಯೋಜನೆಗಳನ್ನು ಕೈಗೆತ್ಕೊಂಡ್ರೆ ನಿಮಗೂ ಒಳ್ಳೆಯದು, ರಾಜ್ಯಕ್ಕೂ ಒಳ್ಳೆಯದು. ಅನೇಕ ಯೋಜನೆಗಳನ್ನು ಸುಮಾರು ರೂಪದಲ್ಲಿದ್ದಂಥವನ್ನ ಬಗೆಹರಿಸಿದ್ದೀವಿ. ಇದೆಲ್ಲವೂ ಕೂಡ ನಿಮಗೂ ಕೂಡ ಗೊತ್ತಿದ್ದು ಮತ್ತೆ ಎಲ್ಲ ಒಂದು ಕಡೆ ಹಠಕ್ಕೆ ಬೀಳೋದು ಬೇಡ. ಬಿಡದಿ ಟೌನ್ಶಿಪ್ಪನ್ನು ಮಾಡೋದು ಬೇಡ ಅನ್ನೋದನ್ನು ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾದ ದೇವೇಗೌಡರಾದಿಯಾಗಿ ವಿನಂತಿ ಮಾಡಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಎಂ.ಬಿ. ಪಾಟೀಲ್ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ.
2 ಬಾರಿ ಕುಮಾರಸ್ವಾಮಿ ಅವರು, 3 ಬಾರಿ ನಿಮ್ಮ ಯಡಿಯೂರಪ್ಪನವರು, 1 ಬಾರಿ ಬೊಮ್ಮಾಯಿ ಅವರು, 1 ಬಾರಿ ಸದಾನಂದ ಗೌಡರು, ಇಷ್ಟೆಲ್ಲ ಜನ ನೀವು ಮುಖ್ಯಮಂತ್ರಿ ಆಗಿದ್ರಿ. ಯಾಕೆ ನೀವು ಅದನ್ನ ಕೈ ಬಿಡಲಿಲ್ಲ? ಆವಾಗ ಯಾಕೆ ನಿಮಗೆ ರೈತರ ಕಾಳಜಿ ಹುಟ್ಟಲಿಲ್ಲ? ಇದು ಕೇವಲ ರಾಜಕೀಯ ದೃಷ್ಟಿಯಿಂದ ಜಿದ್ದಾಜಿದ್ದಿ